ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೃಂಗೇರಿ ಕ್ಷೇತ್ರದ ಏನು ಮತ ಎಣಿಕೆ ಮರು ಎಣಿಕೆ ಸಹ ಇವತ್ತು ಫಲಿತಾಂಶ ಪ್ರಕಟ ಆಗಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಶಾಸಕರಾದಂತಹ ಹಾಲಿ ಶಾಸಕರಾದಂಥ ಜೀವರಾಜ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಯಾವ ರೀತಿ ಇತ್ತು ನಿಮ್ಮ 3 ವರ್ಷಗಳ ಬಳಿಕವಾಗಿ ಮತ್ತೆ ಶಾಸಕರು ಅಂತೇಳಿ ಏನು ನೇಮಕ ಆಗಿದ್ದೀರಾ? ಈ ನೇಮಕ 3 ವರ್ಷದ ಹಿಂದೆ ಏನು ಮೇ 13, 2023ಕ್ಕೆ ಅನ್ಯಾಯ ನಡೀತು. ಜನ ಗೆಲ್ಲಿಸಿದ್ರು, ಆದರೆ ಅಲ್ಲಿ ಸೋಲಿಸಿದ್ರು. ನನಗೆ ಆ ನೋವಿತ್ತು. ನಾವು ಅವತ್ತು ರೀಕೌಂಟಿಂಗ್ ಕೇಳಿದ್ವಿ. ಅವ್ರು ರೀಕೌಂಟಿಂಗ್ ಕೊಟ್ಬಿಟ್ಟಿದ್ರೆ ನಮಗೆ ವಾಸ್ತವಿಕತೆ ಏನು ಅಂತ ಗೊತ್ತಾಗ್ತಿತ್ತು, ನಮ್ಮ ಪಾಡಿಗೆ ನಾವು ಹೋಗ್ತಿದ್ವಿ. ಆದರೆ ನನ್ನಂತೆ ಇನ್ನೊಬ್ಬ ಅಭ್ಯರ್ಥಿಗೆ ಆಗಬಾರ್ದು ಯಾವತ್ತು ಅನ್ನೋ ಕಾರಣಕ್ಕೆ ಇಷ್ಟು ಕಡಿಮೆ ಮತದ ಸೋಲಾದಾಗ ರಿಟರ್ನಿಂಗ್ ಆಫೀಸರ್ ಅವರೇ ಮಾಡಬೇಕು, ರೀಕೌಂಟ್ನ ಮತ್ತೊಮ್ಮೆ ಪರೀಕ್ಷೆ ಮಾಡಬೇಕು. ಆದರೆ ನಾವು 2 ಅರ್ಜಿ ಕೊಟ್ಟಾಗಲೂ ನಮ್ಮ ಅರ್ಜಿಯನ್ನು ಮಾನ್ಯ ಮಾಡಲಿಲ್ಲ. ಮತ್ತು ಬೆಳಗ್ಗೆ ಶುರು ಮಾಡಿದ ಪೋಸ್ಟಲ್ ಬ್ಯಾಲೆಟ್ನ ಸಂಜೆ 4:45ಗೆ ಮುಗಿಸಿದ್ದಾರೆ. 1800 ಓಟ್ ಕೌಂಟ್ ಮಾಡೋಕ್ಕೆ ಅವ್ರಿಗೆ ಅಷ್ಟೊತ್ತು ಬೇಕಾಗಿತ್ತಾ? ಯಾಕೆ ಇಟ್ಕೊಂಡಿದ್ರು? ಅವತ್ತು ಇನ್ವ್ಯಾಲಿಡ್ ಆದಂಥ ಬಂಡಲ್ಗಳೇನಿತ್ತು ಆ ಬಂಡಲ್ಗಳನ್ನು ಎತ್ತಿ ಅವ್ರನ್ನ ಹಾಕಿ ಗೆಲ್ಲಿಸಿದ್ದಾರೆ ಅಂತ ನೋಡಿ. ಮೊನ್ನೆ ಈ ಮರು ಎಣಿಕೆಯಲ್ಲಿ 8 ಇನ್ವ್ಯಾಲಿಡ್ ವೋಟ್ಗಳು ವ್ಯಾಲಿಡ್ ವೋಟ್ ಅಂತ ಆಯಿತು. 8 ಅದನ್ನು ಓಪನ್ ಮಾಡಿದಾಗ 2 ವೋಟ್ ನಂಗೆ ಬಂದಿತ್ತು, 3 ವೋಟ್ ರಾಜೇಗೌಡರಿಗೆ ಬಂದಿತ್ತು. ಇನ್ನು 3 ವೋಟಲ್ಲಿ 2 ಬ್ಯಾಲೆಟ್ಟಿಗೆ ಮಲ್ಟಿಪಲ್ ಮಾರ್ಕ್ ಆಗಿತ್ತು, ಅಂದರೆ ಇನ್ನೊಂದು ಖಾಲಿ ಇತ್ತು. 8ಕ್ಕೆ 3 ಇನ್ವ್ಯಾಲಿಡ್ ಆದರೆ 2 ಮಲ್ಟಿಪಲ್ ಮಾರ್ಕ್ ಆದರೆ 1500ಕ್ಕೆ ಎಷ್ಟು ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ, ಆ ಪರ್ಸೆಂಟೇಜಿಗೆ ಲೆಕ್ಕ ಹಾಕಿದ್ರೆ ಇದು ಕಡಿಮೆ ಇದೆ. ಹಾಗಾಗಿ ಈ 8ಕ್ಕೆ 8 ಏನಾದರೂ ಕ್ಲಿಯರ್ ಇದ್ದಿದ್ದರೆ ಇವ್ರು ಏನು ಹೇಳ್ತಾ ಇದ್ದಾರೆ ಇದು ಸರಿ ಇದೆ. ಇವ್ರು ಹೇಳೋದು ಇಂಕ್ ಚೇಂಜ್ ಆಗಿತ್ತು, ಮಾರ್ಕ್ ಚೇಂಜ್ ಆಗಿತ್ತು, ಇದೆಲ್ಲ ಕಪೋಲ ಕಲ್ಪಿತವಾದಂಥ ಮತ್ತು ಈಗ ಕೋರ್ಟಿಗೆ ಹೋಗೋದಕ್ಕೆ ಬೇಕಾಗಿರುವಂಥ ಮಾತುಗಳು ಅಂತ ಅನ್ಕೊಂತೇನೆ. ಮತ್ತು ತುಂಬ ಹಿರಿಯರಾದಂಥ, ನಾವು ಗೌರವಿಸುವಂಥ ಶಿವಕುಮಾರ್ ಸಾಹೇಬರು ಯಾಕೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ ಹೀಗೆ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಅಷ್ಟಷ್ಟು ದೊಡ್ಡವರೆಲ್ಲ ಆ ಥರದ ಮಾತುಗಳನ್ನು ಹೇಳಬಾರ್ದು. ಅವ್ರು ಹೇಳ್ತಾ ಇದ್ದಾರೆ, ಅವ್ರದ್ದೇ ಭಾಷೆಯಲ್ಲಿ ಹೇಳೋದಾದ್ರೆ ಅದನ್ನು ಆಶೀರ್ವಾದ ಅನ್ಕೊಬೇಕಷ್ಟೇ. ನಾವು ಇನ್ನೇನು ಹೇಳೋಣ ಸರ್, ಈಗ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಫಲಿತಾಂಶಗಳು ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ಪಾಠ ಅಂತ ಹೇಳ್ಬೋದು. ಹೌದೌದು, ಮುಂದಿನ ರಿಟರ್ನಿಂಗ್ ಆಫೀಸರ್ಸ್ ಎಲ್ಲ ಟ್ರಾನ್ಸ್ಪರೆಂಟಾಗಿ ಮಾಡೋ ಪ್ರಯತ್ನ ಮಾಡ್ತಾರೆ. ಇದೇನಾಯಿತು, ರಾಜ್ಯದಲ್ಲಿ 135 ಸೀಟ್ ಬರೋಕ್ಕೂ ಇದು 136ನೇದು ನಮ್ಮದು ಅಂತ, ಅದು ಓಟ್ ಬರಬೇಕು ಅಂತಿಲ್ಲ, ಹಾಗೆ ಕಳಿಸೋದು ಅಂತ, ಹಾಗೆ ನಡೆದಿತ್ತು ಅನ್ನುವಂಥ ಅಭಿಪ್ರಾಯ ನಂದು. ಸರ್, ನ್ಯಾಯಾಲಯದಲ್ಲಿ ಯಾವ ರೀತಿ ಇತ್ತು ನಿಮ್ಮ ಹೋರಾಟ ಅಂತ? ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ ಮೇಲೆ ಕೇಸ್ ವಜಾ ಮಾಡಿ ಅಂತ 7 Rule 11 ಹಾಕಿದ್ರು, ಅದರಲ್ಲಿ ನಮ್ಮ ಪರ ಆಯಿತು. ಸುಪ್ರೀಂ ಕೋರ್ಟಿಗೆ ಹೋದರು, ಸುಪ್ರೀಂ ಕೋರ್ಟಲ್ಲಿ ಒಂದು ಸಾರಿ ನಮ್ಮ ಪರ ಆಯಿತು. ಮತ್ತು ಬಂದಿಲ್ಲೇನೋ ಸ್ಟ್ರೈಕಿಂಗ್ ಆಫ್ ಪ್ಲೀಡಿಂಗ್ಸ್ ಅಂತ ಹಾಕ್ಕೊಂಡ್ರು, ಅದು ನಮ್ಮ ಪರ ಆಯಿತು. ಮತ್ತು ಸುಪ್ರೀಂ ಕೋರ್ಟಿಗೆ ಹೋದರು, ಮತ್ತು ವಾಪಸ್ ಬಂತು. ಇಲ್ಲಿ ಜಡ್ಜ್ಮೆಂಟ್ ಆದ ದಿನವೂ ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ, ಸ್ಟೇ ಕೊಡಿ ಅಂತ ಕೇಳಿದರು. ನೀವು ಪದೇ ಪದೇ ನೀವು ಯಾಕೆ ಎಲ್ಲ ಸರಿ ಇದ್ದರೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕಿತ್ತು, ಇದಕ್ಕಿತ್ತು, ಹೇಗೆ ಮಾಡಿರಿ ಕೌಂಟು ಅಂತ ಹೇಳಿದರೆ ಅವರಿಗೂ ಕೆಲಸ ಉಳಿತಿತ್ತು, ನನಗೂ ಕೆಲಸ ಉಳಿತಿತ್ತು. ಅವರು ಕೋರ್ಟಿಗೆ ಹೋಗ್ತೀನಿ ಅಂತ ಎಳೆದಿರೋದ್ರ ಪರಿಣಾಮ ನೀವೇನು ಅರ್ಥ ಮಾಡ್ತೀರಿ? ಹಾಗಾಗಿ ಇದರಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿದೆ. ಹಾಗಾಗಿ ಶಾಸಕನಾಗಿದ್ದೇನೆ, ಶಾಸಕನಾದ ಮೇಲೂ ಬರೀ ಹೋರಾಟದ ಇದೇ ನಡೀತಾ ಇದೆ. ನೋಡೋಣ ಈಗ ಏನೇನಾಗ್ತದೆ ಅಂತ ಕಾದು ನೋಡೋಣ. ಸ್ಪೀಕರ್ ಅವ್ರನ್ನ ಏನಾದ್ರು ಭೇಟಿ ಮಾಡಿ ಪ್ರಮಾಣ ಬೇಕಲ್ಲ ಸರ್, ನಂಗೆ ಅವ್ರು ಪ್ರಮಾಣ ವಚನ ಕೊಡಲೇಬೇಕು. ಮತ್ತು ಅವರೇನು ಕಾಂಗ್ರೆಸ್ಸಿಂದ ಬಂದಿದ್ದ ಶಾಸಕರಾಗಿದ್ದರು, ಅವರೀಗ ನ್ಯೂಟ್ರಲ್ ಇರ್ತಾರೆ, ಅವ್ರಿಗೆ ಪಕ್ಷಾತೀತ ಅವರೀಗ. ಹಾಗಾಗಿ ನಾನು ವಿಪ್ಪಾಗಿ ಕೆಲಸ ಮಾಡಿದವನು, ಯಾವ ಸ್ಪೀಕರ್ಗಳು ಪಾರ್ಟಿ ಮೀಟಿಂಗಿಗೂ ಬರಲ್ಲ. ಹಾಗಾಗಿ ಸ್ಪೀಕರ್ ಅವ್ರನ್ನ ಭೇಟಿ ಮಾಡೋದು ಎಲ್ಲರಿಗೂ ಹಕ್ಕು. ಅವ್ರು ನನಗೆ ಪ್ರಮಾಣ ವಚನ ಕೊಡಬೇಕು, ಅವ್ರ ಹತ್ರ ಕೇಳ್ತೀನಿ ಯಾವಾಗ ಕೊಡ್ತೀರಿ ಅಂತ. ಪಕ್ಷದಲ್ಲಿ ಮುಂದಿನ ನಿಮ್ಮ ಹೋರಾಟಗಳು ಯಾವ ರೀತಿ ಇರುತ್ತೆ ಸರ್? ಕ್ಷೇತ್ರದ ಜನರ ಪರವಾಗಿ ಕೆಲಸ ಮಾಡೋದು. ನಾನು ಹಿಂದೆ 3 ಬಾರಿ ಶಾಸಕನಾಗಿದ್ದರಿಂದ ಅನುಭವ ಇದೆ, ಅನುಭವದ ಪ್ರಕಾರ ಕೆಲಸ ಮಾಡ್ತೇನೆ. ಥ್ಯಾಂಕ್ ಯು. ಕಳೆದ 3 ವರ್ಷಗಳಾದರೂ ತಡವಾಗಿ ಸಹ ಫಲಿತಾಂಶ ಬಂದರೂ ನನ್ನ ಪರವಾಗಿ ಫಲಿತಾಂಶ ಬಂದಿದೆ ಅನ್ನುವಂಥ ಮಾತುಗಳನ್ನು ಜೀವರಾಜ್ ಅವರು ಆಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.